ನಾನು ಅದಕ್ಕೆ ಬಹಳ ಸ್ಪಷ್ಟ ಹೇಳಿದ್ದೀನಿ, ಇದು ಬಹಳ ದೊಡ್ಡದಾದಂಥ ಕಾನ್ಸ್ಪರಸಿ. ಏನು ಚಾಮುಂಡಿ ಬೆಟ್ಟ ಇದೆ, ಈಗ ನಾನು ನಿಮ್ಗೆ ಹೇಳಿದೆ, ಒಂದು ಕಾಲದ ಇನ್ನೊಂದು ಕಾಲ ಬಂದರೂ ಆಶ್ಚರ್ಯ ಇಲ್ಲ. ಗುರುವಾಯೂರ್ ದೇವಸ್ಥಾನದಲ್ಲಿ ಬೋರ್ಡ್ ಇದೆ, ಓನ್ಲಿ ಹಿಂದೂಸ್ ವಿಲ್ ಅಲೋಡ್ ಅಂತೇಳಿ. ಬೇರೆಯವ್ರು ಬಿಡೋದಿಲ್ಲ. ಜಯಸುದಾಸ್ಗೆಲ್ಲ ಸ್ವತಃ ಇಂದಿರಾ ಗಾಂಧಿಗೆ ಬಿಡಲಿಲ್ಲ. ಇಂದಿರಾ ಗಾಂಧಿಗೆ ಒಳಗಡೆ ಬರ್ತೀನಿ ಅಂತಂದರೆ ನೀನು ಹಿಂದೂ ಅಲ್ಲ, ನೀನು ಕನ್ವರ್ಟೆಡು ನೀನು ಅಂತೇಳಿ ಎಲ್ಲ ಅಲ್ಲಿಯ ಪೂಜೆ ಮಾಡೋರೆಲ್ಲ 100 ಜನ ಮಲ್ಕೊಂಬಿಟ್ರು. ನನ್ನ ಬಾಡಿ ಮೇಲೆ ನಡ್ಕೊಂಡೋಗಿ ನೀವು ಒಳಗಡೆ ಹೋಗೋದಿದ್ರೆ ಅಂತೇಳಿ. ಯಾರೋ ಸುಬ್ರಹ್ಮಣ್ಯಕ್ಕೆ ಬರ್ತಾರಪ್ಪ, ಧರ್ಮಸ್ಥಳಕ್ಕೆ 100 ಜನ ಮುಸಲ್ಮಾನರು ಬರ್ತಾರೆ. ಹಂಗಂತ ಹೇಳ್ಬಿಟ್ಟು ಮುಸಲ್ಮಾನರು ಬರ್ತಾರೆ ಅಂತ ಆ ಜಾಗನ ಅವ್ರದ್ದು ಅಂತ ಸರ್ಕಾರದ್ದು ಅಂತ ಹೇಳೋಕ್ಕಾಗತ್ತಾ? ನಾಚಿಕೆ ಆಗೋದಿಲ್ಲ ಕಾಂಗ್ರೆಸ್ಸಿಗೆ? ಹಿಂದೂಗಳು ಓಟ್ ತೆಗೆದುಕೊಂಡ್ಬಿಟ್ಟು ಈ ಸತಿ ಒಂದು ದೃಢ ನಿಶ್ಚಯ BJP ಮಾಡಿದೆ. ಒಂದು ಸ್ಪಷ್ಟವಾದಂಥ ಒಂದು ಹೋರಾಟವನ್ನು ನಾವು ಮಾಡೋರಿದ್ದೀವಿ. ನಾವು ಇವರೇನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಬೇಕಾದರೂ ಮಾತಾಡ್ಬೋದು ಅಂತ ನಾಟಕ ಮಾಡ್ತಾರೆ. ಎರಡೇನು ನಮಸ್ತೆ ಸದಾವತ್ಸಲೆ ಅಂತ ಒಂದು ಕಡೆ ಹೇಳ್ತಾರೆ, ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ. ಏನಿಲ್ಲ ಡ್ಯಾಮೇಜ್. ಮತ್ತು ಇದು ಹುಚ್ಚುತನದ ಪರಮಾವಧಿ. ಯಾರು ಇದನ್ನು ಹೇಳ್ತಾರನ್ರಿ? ಅವ್ರ ಮಾವನ ಮನೆ ಇದೆಯಲ್ಲ, ಯಾರು ಮೈಸೂರಿನಲ್ಲಿ DK ಚುಕ್ಕು ಅವ್ರ ಮಾವಂದ್ರಲ್ಲ, ಅವರೆಲ್ಲ ಒಪ್ಪಿಡಿ ಇವ್ರು ಹೇಳಿರೋದು ಸತ್ಯ ಅಂತ ಆಗ್ಬಿಟ್ರೆ. ಚಾಮುಂಡಿ ಇದು ಅಂತಕ್ಕಂಥದ್ದು ಇವತ್ತಿಂದಿಲ್ಲ, ಮಹಾಬಲ, ಮಂಜು ಮಹಾಬಲ ಅಂತ ಹೇಳಿ ಯಾವತ್ತು 1800 ವರ್ಷಗಳಿಂದ ಹಿಂದೆ ನಡೀತಾ ಇರ್ತಕ್ಕಂಥದ್ದು. ಅವ್ರು ಯಾರೋ ಭಗವಾನ್ ಅಂತ, ಯಾರೋ ಒಬ್ಬ ವಿವೇಕ ಇಲ್ದಿರೋಂಥ ಪ್ರಗತಿಪರರು, ಏನು ನಮ್ಮ ಮಹಿಷ ಅಂತ ಇದ್ದ ಅಂತೇಳಿ ಅವ್ರು ಯಾರೋ ಕಲ್ಪನೆ ಕೊಟ್ಟರೆ, ಇನ್ಯಾರು ಇನ್ನೊಂಥರ ಕಲ್ಪನೆ ಸರ್ಕಾರದ ಒಳಗಡೆ ಇರೋವಂಥವ್ರು ಪ್ರಮಾಣ ವಚನ ತೊಗೊಂಡಿದ್ದಾರೆ ತಾನೆ ಇವರು. ಪ್ರಮಾಣ ವಚನಕ್ಕೊಂದು ವ್ಯಾಲ್ಯೂ ಬೇಡವಾ ಈ ಕಾಂಗ್ರೆಸ್ಸಿಗರಿಗೆ? ಆದ್ದರಿಂದ ಈ ನಿಟ್ಟಿನಲ್ಲಿ ಬಹಳ ಒಂದು ದೃಢವಾದಂಥ ನಿಶ್ಚಯವನ್ನು BJP ಮಾಡುತ್ತೆ. ತತ್ಕ್ಷಣದಲ್ಲಿ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು. ಮೈಸೂರಿನೆಲ್ಲ ಪತ್ರಕರ್ತರ ಹತ್ರ ಕೇಳೋಂಥದ್ದು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ತಾಯಿ ಚಾಮುಂಡಿ ಈ ಏನು ಆ ಒಂದು ಪವಿತ್ರವಾದಂಥ ಜಾಗ ಇದೆ, ಅದರ ಉಳಿವಿಗೆ ನೀವೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಬೇಕು, ತಮ್ಮ ನಿಲುವನ್ನು ಸ್ಪಷ್ಟ ಮಾಡಬೇಕು ಅಂತ ಹೇಳಬೇಕು.